ಕೊಟ್ಟವೇ? ಮಗು ಸುಯೋಧನ, ನಾರದರು ಹೇಳಿದ ಮಾತು ಎಂದಿಗೂ ಸುಳ್ಳಾಗಲಾರದು. ಅಲ್ಲಿ ರಾಜಸು ಯಾಗವನ್ನು ಮಾಡಿ ಅವರ ಜಂಬವನ್ನು ಕೊಚ್ಚಿಕೊಳ್ಳುವರೋ ಏನೋ? ಅಣ್ಣ, ಅವರು ಮಾಡುವ ಯಾಗವು ಅವರಿಗೆ ಅತಿಶಯವೇ ಇರಬಹುದು. ಏಕಚಕ್ರಾಧಿಪತಿಯಾದ ನೀನು ಗಜ ವಸ್ತುಗಳನ್ನು ಸೀಳುವ ನಿನ್ನ ಸಹೋದರನಾದ ನಾನು ಮನಸ್ಸು ಮಾಡಿದರೆ ಒಂದೇ ಕ್ಷಣಕ್ಕೆ ಅಂತಹ ಸಹಸ್ರಾರು ಯಾಗವನ್ನು ಮಾಡಿ ಜಯದುಂದುಂಬಿಗಳನ್ನು ಮೊಳಗಿಸಬಹುದು. ಅವರ ಪ್ರತಾಪ, ಅವರ ಗಣನೆ. ಇನ್ನು ಏನೇನು ಮಾಡಿವಿರು ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆಯಿರಿ. ಆ ಶತ್ರುಗಳ ಸಂಪತ್ತನ್ನು ನೋಡಲು ಹೋಗುವುದೇ, ಅದು ಆಗುವುದೇ ಇಲ್ಲ. ಸುಯೋಧನ, ನೀನು ಇನ್ನು ಬಾಲಕ, ಲೋಕಾನುಭಾವವನ್ನು ನೀನು ಹರಿಯೇ. ಈ ಸಂದರ್ಭಗಳಲ್ಲಿ ನಾವು ಅಲ್ಲಿಗೆ ಹೋಗದಿದ್ದರೆ ಅವರ ರಾಗಕ್ಕೆ ಎಲ್ಲರೂ ಅವರಂತೆಯೇ ತಾಳ ಹಾಕುವರು. ಈಗ ಆ ಪಾಂಡವರಿಗೆ ನಿನಗೆ ಪಾಂಡವರ ದಾಯಾದಿ ಮತ್ಸರ ಇದೆ ಎಂದು ಅವರು ಸಿದ್ಧಾಂತ ಮಾಡಿ ಎಲ್ಲರೂ ಹಾಡಿಕೊಳ್ಳುವರು. ಮಧ್ಯಮ ಪಾಂಡವ ಮಧ್ಯಮ ಪಾಂಡವ ನಿನ್ನ ನೀಗಲೇ ತೊಂದಗೈವೆ ಮುದದಿ ಅವನ ವಂಶವ ನಾಜಗೈವೆ. ಪ್ರಬಲ ಪರಾಕ್ರಮ ಮಹಾನ್ನತರಾದ ನಾವೆಲ್ಲಿ ಅಖಂಡ ಸಾಮ್ರಾಜ್ಯಧೀಶ ಸುಂದರ ಭುವನೇಶ ಪಾತಕಿ ನೆರಳಲ್ಲಿ ಮಿಣುಗುವ ಆ ಪಾಂಡವ ಪರಾಕ್ರಮವೆಂದರೆಂದನು. ಆ ಗತಿಹೀನ ಪಾಂಡವರ ಕೂಟಕ್ಕೆ ನಾವು ಹೋಗುವುದೇ ಅನುಚಿತ. ಯಾರು ಏನು ಬೇಕಾದರೂ ಹೇಳಿಕೊಳ್ಳಲಿ, ನಾನಂತೂ ಹೋಗುವುದೇ ಇಲ್ಲ. ಅಣ್ಣ, ಹೇಳಿ ಪಾಂಡವ ಹೇಳಿ ಪಾಂಡವರು ಕುರುಕುಲೇಶ್ವರಾದ ನಾವೆಲ್ಲಿ, ಬಡವರಾದ ಪಾಂಡವರೆಲ್ಲಿ? ಆ ಗತಿಹೀನರಾದ ಪಾಂಡವರ ಕೂಟಕ್ಕೆ ನಾವು ಹೋಗುವುದು ಸರಿ ಇಲ್ಲ. ದುಶ್ಯಾಸನ ಸುಯೋಧನರೇ, ಶತ್ರುವಿನ ಹೇಳಿಕೆಯನ್ನು ಸಹಿಸದಿದ್ದರೂ ಅವರ ಅರಮನೆಯ ಕಾರ್ಯೋತ್ಸವಗಳಿಗೆ ನಾವು ಹೋಗಲೇಬೇಕು. ಅವರ ಆಪ್ತರಾಗಿ ಅವರ ಸಂಗಡ ಬೆರೆಯಲೇಬೇಕು. ಅವರ ನಡೆ ನುಡಿಗಳನ್ನು ಗಮನಿಸುತ್ತಾ ಆಗಲಿರಳು ಪರೀಕ್ಷಿಸುತ್ತಿರಬೇಕು. ಹಾಗೆ ಮಾಡದೇ ಇದ್ದರೆ ಶತ್ರುವಿನ ಕುಂದು ಕೊರತೆಗಳು
ನಮಗೆ ತಿಳಿಯುವುದಿಲ್ಲ. ಆದ್ದರಿಂದ ಇಂತಹ ಯಾವುದನ್ನೂ ಯೋಚಿಸದೆ ಹಂದಿಯಂತಿದ್ದರೆ ಏನು ಪ್ರಯೋಜನ? ಆ, ನಾವು ಅಂದುಕೊಂಡ ಕಾರ್ಯವನ್ನು ಸಾಧಿಸುವುದಾದರೂ ಹೇಗೆ? ಆದ್ದರಿಂದ ನಾವು ಅಲ್ಲಿಗೆ ಹೋಗಲೇಬೇಕು. ಸರಿ, ನೀನು ಹೇಳದಂತೆ ಆಗಲಿ. ನಡೆಯಿರಿ, ಹೋಗೋಣ. ನಡೆಯಿರಿ. ನಡೆ. ಸಹೋದರ ದುಶ್ಯಾಸನ, ಅಣ್ಣ, ಮಿತ್ರ ಕರ್ಣ, ಸುಯೋಧನ, ಮಾಮ ಶಕುನಿ, ಸುಯೋಧನ, ನಡೆಯಿರಿ, ಹೋಗೋಣ. రఘుకులాన్వితం అప్రమేయం హీనకుల జలనిధి సోమం గణధర సుగుణ రామం వినుత సుందర నామం జననాథ లోకాభిరామం సీత మనోహర వర రఘు రామచంద్ర ರಮಣೀಯ ನಾಮ, ನಿನ್ನ ನಾಮಾಮೃತವು ಎಷ್ಟೊಂದು ಮನೋಹರವಾಗಿರುವುದು. ನಿನ್ನ ಸಾಮರ್ಥ್ಯವನ್ನು ಎಷ್ಟು ವರ್ಣಿಸಿದರೂ ತೃಪ್ತಿಯೇ ಆಗುವುದಿಲ್ಲವಲ್ಲ. ದಶರಥ ನಂದನ, ದಶಕಂಠಮರ್ಧನ, ಧರಣೇಶ ರಮಣ, ಧರ್ಮ ಮಾರ್ಗ ಪಾರಾಯಣ, ಹೇ ರಾಮಚಂದ್ರ, ಹೇ ರಾಘವ. ಇದೇನಿದು ಇದೇನಿದು ಗುಡುಗಿನ ಶಬ್ದವಾಗುತ್ತಿರುವುದಲ್ಲ. ಓಹೋ, ಆಕಾಶದಲ್ಲೇನಾದರೂ ಶಬ್ದವಾಗುತ್ತಿದೆಯೇ? ಇಲ್ಲವಲ್ಲ. ಮತ್ತೆ ಗುಡುಗಿನ ಶಬ್ದ. ಏನಾದರೂ ನಡುಗುತ್ತಿದೆಯೇ? ಇಲ್ಲವಲ್ಲ. ಓಹೋ, ಹಿಂದೆ ರಾವಣನ ಧ್ವಂಸಕ್ಕಾಗಿ ನಮ್ಮ ಕಪಿವೀರರ ಆರ್ಭಟವನ್ನೇ ಮೀರಿಸುತ್ತಿರುವುದಲ್ಲ. ಯಾರೋ ಪರಾಕ್ರಮಶಾಲಿಯು ಬರುವಂತಿರುವುದು. ಬರಲಿ ಬರಲಿ, ಅವನ ಪರಾಕ್ರಮವನ್ನು ನಾನೇ ನೋಡುವೆನು. ನನ್ನ ಈ ಲಾಂಗೋಲವನ್ನು ಈ ದಾರಿಗೆ ಅಡ್ಡವಾಗಿ ಹಾಕಿ ಈ ಬಾಳೆಯ ಗಿಡದ ಮರೆಯಲ್ಲೇ ಕುಳಿತುಕೊಳ್ಳುವೆನು.
ಬಾಲವು ದಾರಿ ಅಡ್ಡವಾಗಿ ಬಿದ್ದಿರುವುದಲ್ಲ. ಈ ಬಾಲವನ್ನು ಎಲೆ ಕವಿಯೇ, ಈ ಬಾಲವನ್ನಾದರೂ ನೀನು ಹಿಂದಿಗೆ ತೆಗೆದುಕೋ, ಇಲ್ಲದೆ ಹೋದರೆ ನಿನ್ನ ಬಾಲವು ಕಟ್ಟವಾಗುವುದು. ಎಲೆ ವೀರನೇ, ನೀನು ಯಾರು? ದೇವತೆಯೋ, ಯಕ್ಷನೋ, ಕಿನ್ನರನೋ? ಯಾರು ನೀನು? ಕಾಯಿ ಕಸಗಳನ್ನು ಹುಡುಕಿ ಹೊಟ್ಟೆ ತುಂಬ ತಿಂದು ತ್ಯಾಗಿ ಕುಣಿದಾಡುವುದನ್ನು ಬಿಟ್ಟು ನಮ್ಮಂತಹ ವೀರಗಣಿಗಳ ವಿಷಯ ಬ್ಯಾತಕ್ಕೆ. ಎಲೆ ವೀರಾಗ್ರಣಿಯೇ, ಈ ನಿರ್ಜಲವಾದ ಪ್ರದೇಶಕ್ಕೆ ನೀನು ಬರಲು ಕಾರಣ? ನಿನ್ನ ಬಾಲವನ್ನಾದರೂ ನೀ ಹಿಂದಿಗೆ ತೆಗೆದುಕೋ, ಇಲ್ಲದ ಹೋದ್ರೆ ನಿನ್ನ ಬಾಲವು ಕಟ್ಟಿಸಿ ಹೋಗೋದು ನೋಡು. ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲ. ಈ ದಾರಿಗೆ ಅಡ್ಡವಾಗಿ ಬಿದ್ದಿರುವ ನಿನ್ನ ಬಾಲವು ಕಟ್ಟಿಸಿ ಹೋಗುವುದು ನೋಡು. ಅಯ್ಯ ಪುಣ್ಯಾತ್ಮನೇ, ಮುಪ್ಪಿನಿಂದ ಶಕ್ತಿಯು ಕುಂದಿ ಕುಳಿತಿರುವ ಸ್ಥಳವನ್ನು ಬಿಟ್ಟು ಚಲಿಸಲಾರದೆ ಕುಳಿತಿರುವೆನು. ನಾನು ಈ ಬಾಲವನ್ನು ಕದಲಿಸಲಾರೆ. ನೀನೇ ಎತ್ತಿ ಹಾಕಿ ಮುಂದಕ್ಕೆ ಹೋಗಯ್ಯ. ಇದು ಏನು ಸಾಮಾನ್ಯವಾದ ಕಪಿಯಲ್ಲ, ಇರಲಿ. ಈ ಬಾಲವು ನನ್ನ ಗದಿಗಿಂತಲೂ ಭಾರವಾಗಿರುವುದಲ್ಲ, ಇಚ್ಛಿತ್ರವಾಗಿರುವುದಲ್ಲ. ಇರಲಿ, ಈ ಬಾಲವನ್ನು ಕೈಯಾಗೆ ಎತ್ತು ಬಿಸಾಡಿದೆ. ಇದೇನು ಅದ್ಭುತ ಬಲಿಶಾಲಿಯಾಗಿ ನಾನು ಈ ಕಾಡುಕಪಿಯ ಬಾಲದಿಂದ ನಾನು ಪರಾಧೀನಾದನಲ್ಲ. ಈ ಅಪಮಾನಕ್ಕೆ ಗುರಿಯಾಗಿ ಬದುಕಿದರೇನು ಸತ್ತರೇನು? ಎಲೆ ವಾನರ ವೀರನೇ, ನೀನು ಯಾರೆಂಬುದನ್ನು ತಿಳಿಸು. ಅಯ್ಯ ವೀರಾಗ್ರಣಿಯೇ, ಕಾಡು ಕಪಿಯೊಡನೆ ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲವೆಂದು ಆತುರ ಪಡುತ್ತಿರುವ ನೀನು ವ್ಯರ್ಥವಾಗಿ ಕಾಲ ಕಳೆಯಬಹುದೇ? ನಾನು ವಾನರ, ಈ ಬಾಳೆಯ ಗಿರದ ಮರೆಯಲ್ಲೇ ಕುಳಿತು ವಾಸ ಮಾಡುತ್ತಿರುವೆನು. ನೀನು ಯಾರು? ನಿನ್ನಿಂದ ಯಾವ ವಂಶ ಪವಿತ್ರವಾಗಿರುವುದೋ ತಿಳಿಸುವಂತನಾಗು. ಉದಯಿಸಿದ ಚಂದ್ರವಂಶದಿ ಉದಯಿಸಿದ ಚಂದ್ರವಂಶದಿ ಜಾನನಾದ ನನಗೆ ಪಾಂಡುರಾಜನೇ ಜನಕ. ಮಾತೆಯ ಕುಂತಿಯ ಗರ್ಭದಿ ಮಾತೆಯ ಕುಂತಿಯ ಗರ್ಭದಿ ವರವಾಯಿಸುತ್ತಲೆಂದು ಬೆಸರಾಯಿತು ವೀರ ಭೀಮಸೈನ ಯಶೋವಂದನಿ. ಅಯ್ಯ ವಾನರ ವೀರನೇ, ಚಂದ್ರವಂಶದ ಪಾಂಡುರಾಜನಿಗೆ ಧರ್ಮ, ಭೀಮ, ಅರ್ಜುನ, ನಕಲ, ಸಹದೇವನ 5 ಮಂದಿ ಮಕ್ಕಳಿರುವ. ಅದರಲ್ಲಿ ನಾನು ಎರಡನೇವನಾದ ಭೀಮಸೇನನು ನಾನೇ. ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಸುಯೋಗವನ್ನು ಮಾಡಲು ಯಾಗಕ್ಕೆ ಪುರುಷಾಮೃಗವನ್ನು ಕರೆತಲು ನನ್ನನ್ನು ಕಳಿಸಿರುವನು ದೇವ. ಅದಕ್ಕಾಗಿ ನಾನು ಹಿಮತ್ತ ಪರ್ವತಕ್ಕೆ ಹೋಗಬೇಕೆಂದು ಬಂದಿರುವನು ದೇವ. ಅಪ್ರತಿಮ ಬಲಶಾಲಿಯಾಗಿ ನೀನು ಯಾರು ದೇವ? ತ್ರೇತಾಯುಗದಲ್ಲಿ ಲೋಕವನ್ನು ಉದ್ಧರಿಸಲು ಅವತರಿಸಿದ ಶ್ರೀರಾಮಚಂದ್ರನಿಗೆ ಕಿಂಕರನು, ಜಗತ್ಪಾರಾಯಣನಾದ ವಾಯುವಿಗೆ ಪುತ್ರನು, ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದವನು. ತಮ್ಮನಾದ ನಿನ್ನನ್ನು ಕಂಡು ಈ ದಿನವೇ ಶುಭ ದಿನವು. ದೇವ ನೀನು ದೇವ ಹಾಲಿನಾತ್ರಂಬುವ ದುಡುಕಿ ಮಾತನಾಡಿದ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕಾಪಾಡು ದೇವ. ಮಗು ಭೀಮಸೈನ, ನನ್ನನ್ನು ಆಲಂಗಿಸಿ ಮಗುವೆ. ರಾಮರೂಪಿಯಾಗಿ ಅವತರಿಸಿರುವ ಶ್ರೀಕೃಷ್ಣನು ಕುಶಲವೇ? ಆತನ ಸೇವಾ ಸೌಖ್ಯವನ್ನು ಅನುಭವಿಸುತ್ತಿರುವ ನೀನೇ ಧನ್ಯನಲ್ಲವೇ? ನನ್ನ ಮನೋರಥವನ್ನು ಹೊಂದಿರುವುದು ದೇವ. ಮಗು ಅದೇನು ಹೇಳು? ಸದಯೋಜನ ವಿಸ್ತೀರ್ಣಮಯವಾದ ಸಾಗರವನ್ನು ದಾಟಿ ಬಂದ ನಿನ್ನ ವಿಶ್ವರೂಪವನ್ನು ನೋಡಲು
ನಾನು ಆಶೆಯನ್ನು ಪಡುತ್ತಿರುವನು ದೇವ. ವತ್ಸ, ಇದು ದ್ವಾಪರ ಯುಗ. ತ್ರೇತಾಯುಗದಲ್ಲಿನ ಧರ್ಮವು ಆಕೃತಿಯು ಈ ಯುಗದಲ್ಲಿ ಬಾರಲಾರದು. ಈ ಯುಗದಲ್ಲಿನ ಸಾಮರ್ಥ್ಯವು ಕಲಿಯುಗದಲ್ಲಿ ಬಾರಲಾರದು. ಆದ್ದರಿಂದ ಈಗಿನ ಮಾನವರಿಗೆ ಆಗಿನ ರೂಪವನ್ನು ಗೋಚರಿಸಲಾರದು ವಸ್ತ. ಹಾಗಾದ್ರೆ ದೇವ ನೀನು ಅನುಗ್ರಹಿಸಿದರೆ ಯಾವುದು ತಾವು ಅಸತ್ಯಕ್ಕೆ ಆಗುವುದು ದೇವ. ವತ್ಸ, ಹಾಗಾದರೆ ನೋಡು. ಹಾ ರಾಮ ರಾಮ ಪರಂಧಾಮ ರಾಮ ದಶರಥ ರಾಮ. ಹಾ ರಾಮ ರಾಮ ಪರಂಧಾಮ ರಾಮ ದಶರಥ ರಾಮ ಬಾಸುರ ನಾಮ ಸದಾ ರಾಮ ನಾಮ. ಹಾ ರಾಮ ಬಾಸುರ ನಾಮ ಸದಾ ರಾಮ ನಾಮ. ರಾಮ ಪರಮ ರಾಮ ಪರಮ ಪಾವನ ನಾಮ ರಾಮ ಪರಂಧಾಮ. ಆ ರಾಮ ದಶರಥ ರಾಮ ರಾಮ ರಾಕ್ಷಸ ಭೀಮ. ದಶರಥ ರಾಮ ರಾಮ ರಾಕ್ಷಸ ಭೀಮ. ರಘುರಾಮ ರಾಮಚಂದ್ರ ಶ್ರೀರಾಮಚಂದ್ರ. ರಘುರಾಮ ರಾಮಚಂದ್ರ ಶ್ರೀರಾಮಚಂದ್ರ. ರಾಮ ಪರಮ ರಾಮ ಪರಮ ಪಾವನ ನಾಮ ರಾಮ ಪರಂಧಾಮ. ಜೈ ರಘುವೀರ ಸಮರ್ಥ. ನಮೋ ನಮೋ ನಮ ವಾಯುಪುತ್ರ ನಮೋ ನಮ ಸುರಚರಿತ್ರ ಆಂಜನ ದೇವಿ ಗರ್ಭ ಸಂಜಾತ ಸೀತಾ ಪದಾನ ಕಾರ್ಯದೂತ. ನಮಸ್ತೆ ನಮಸ್ತೆ ನಮಸ್ತೆ. ದೇವ ನಿನ್ನ ದಿವ್ಯ ರೂಪವನ್ನು ನೋಡಿ ನಾನು ಹುತಾತ್ಮನಾದೆನು. ಮತ್ತೆ ಪೂರ್ವ ರೂಪವನ್ನು ಧರಿಸಿ ಅನುಗ್ರಹಿಸು ದೇವ. ನಿನ್ನ ಆಗ್ರಹಾನುಸಾರವಾಗಿ ನಾನು ನಡೆದುಕೊಳ್ಳುವೆನು. ಭೀಮಾ, ನೀನು ಹೊರಟಿರುವ ಕಾರ್ಯವು ಸಾಮಾನ್ಯವಾದುದಲ್ಲ. ಆ ಪುರುಷ ಮೃಗನು ವಾಯು ವೇಗವಾಗಿ ಬರುವನು. ಆತನೊಡನೆ ನೀನು ನಡೆಯಬಲ್ಲೆಯಾ? ದೇವ ನೀನು ಅನುಗ್ರಹಿಸಿದರೆ ಯಾವುದು ತಾನು ಅಸತ್ಯವನ್ನು ಆಗುವುದು ದೇವ. ನಡೆಯದಿದ್ದರೆ ಅಪಾಯಕ್ಕೂ ಅಪಹಾಸ್ಯಕ್ಕೂ ಗುರಿಯಾಗುವೆ. ಆಗಬಹುದು ದೇವ. ಇದು ನನ್ನ ಈ ಲಾಂಗೋಲದಲ್ಲಿ 3 ರೋಮಗಳನ್ನು ತೆಗೆದುಕೋ. ಹಾ ಇದೇನು ಈ ಲಾಂಗುವದಲ್ಲಿ ಒಂದು ರೋಮವನ್ನು ಕೇಳಕ್ಕೆ ಅಸತ್ಯನಾದನಲ್ಲ ದೇವ. ನೀನು ಮನಸ್ಸು ಮಾಡಿದರೆ ಯಾವುದು ತಾನು ಅಸತ್ಯವನ್ನು ಆಗುವುದು ದೇವ. ಭೀಮಾ, ಇದು ನಾನೇ ತೆಗೆದುಕೊಡುವೆನು, ತೆಗೆದುಕೋ. ಭೀಮಾ, ಇದನ್ನು ಭದ್ರವಾಗಿ ಇಟ್ಟುಕೊಂಡು ಹೋಗಿ ಆ ಭೀಮಾ, ಇದನ್ನು ಭದ್ರವಾಗಿ ಇಟ್ಟುಕೊಂಡು ಹೋಗಿ ಆ ಮಹಾದೇವನ ಭಕ್ತನಾದ ಪುರುಷಾಮೃಗನನ್ನು ಯಾಗಶಾಲೆಗೆ ಬರಬೇಕೆಂದು ಕರೆ. ಆತನು ನಿನ್ನ ವಿಚಲಾಪಾಲನೆಯನ್ನು ಲಾಲಿಸಿ ಬಂದೇ ಬರುವನು. ಆತನು ಸಮೀಪಿಸಿದ ತಕ್ಷಣವೇ ಒಂದು ರೋಮವನ್ನು ನೆಲಕ್ಕೆ ಹಾಕು. ಆಗ ಪರಶಿವನು ಪ್ರತ್ಯಕ್ಷನಾಗುವನು. ಆಗ ಪುರುಷಾಮೃಗನು ಶಿವಾಚರಣೆ ಮಾಡಿದ್ದಲ್ಲದೆ ಮುಂದೆ ಹೊರಡುವುದಿಲ್ಲ. ಅಷ್ಟರಲ್ಲಿ ನೀನು ಮುಂದಕ್ಕೆ ಹೋಗು. ಮತ್ತೆ ಸಮೀಪಿಸಿದರೆ ಮತ್ತೊಂದು ರೋಮವನ್ನು ನೆಲಕ್ಕೆ ಹಾಕು. ಹೀಗೆ ರೋಮಗಳು ಮುಗಿಯೋದರೊಳಗಾಗಿ ನೀನು ಇಂದ್ರಪ್ರಸ್ಥವನ್ನು ಸೇರು. ಇಲ್ಲವಾದರೆ ನಿನಗೆ ಕೇಡು ಸಂಭವಿಸುವುದು. ತಮ್ಮ ಅಪ್ಪಣಂತೆ ಆಗಬಹುದು ದೇವ.
ಜಯಶಾಲಿಯಾಗಿ ಹೋಗಿ ಬಾ ವಸ್ತಾ ನಿನಗೆ ಮಂಗಳವಾಗಲಿ. ಹಾ ರಾಮ, ರಾಮ ಕೋಮಲ ಮೇಘ ಶ್ಯಾಮ ತನುಜ ವಿಮಾನೆ ದಶರಥ ರಾಮ ರಾಮ ರಾಮ. ರಾಮ ಕೋಮಲ ಮೇಘ ಶ್ಯಾಮ ತನುಜ ವಿಮಾನೆ ದಶರಥ ರಾಮ ರಾಮ ರಾಮ. विमान दशरथ राम राम, विमान दशरथ राम राम, अभिमान दशरथ राम राम. जय रघुवीर समर्थ. ಹರ ಹರ ಶಂಭೋ ಮಹಾದೇವ. ಹರ ಹರ ಶಂಭೋ ಮಹಾದೇವ, ನಿನ್ನ ತೀರರ ತಾವರ ಶಂಭೋ ಶಂಕರ. ತೀರರ ತಾವರ ಶಂಭೋ ಶಂಕರ. ಗೌರಿ ಮನೋಹರ ಗಂಗಾಧರನೇ. ಗೌರಿ ಮನೋಹರ ಗಂಗಾಧರನೇ. ಪಾಲನ ಜನನಿ ಗೌರಿ ಮನೋಹರ. ಪಾಲನ ಜನನಿ ಗೌರಿ ಮನೋಹರ. ಹರ ಹರ ಶಂಭೋ ಮಹಾದೇವ, ನಿನ್ನ ತೀರರ ತಾವರ ಶಂಭೋ ಶಂಕರ. ಶಂಭೋ ಶಂಕರ, ಶಂಭೋ ಶಂಕರ. ಪಾರ್ವತಿ ವಲ್ಲವ, ಕೈಲಾಸವಾಸ, ಪ್ರಮಲಾಧಿಪತಿಯೇ ಪ್ರಸನ್ನನಾಗು. ಇದೋ ನಿನಗೆ ಅನಂತ ವಂದನೆಗಳು. ಆ ಇದೇನು ಪುರುಷಾಮೃಗವು ಎಲ್ಲಿರುವುದೋ ಕಾಣಿನಲ್ಲ. ಇರಲಿ, ಇನ್ನ ಮುಂದಿನ ಹೋಗಿ ನೋಡಬೇಕು. ಇದೇನು ಪುರುಷಾಮೃಗವು ಶಿವಾರ್ಜಿನಲ್ಲಿ ಕುಳಿತಿರುವುದು. ಪೂಜೆಯ ಮುಗಿದ ಅನಂತರವೂ ಮಾತನಾಡಿಸುವೆನು. ಶಂಭೋ ಮಹಾದೇವ. ನಿನಗೆ ಅನಂತ ವಂದನೆಗಳು. ಇದೇನಿದು ಮನಸ ವಾಸನೆ? ಏಕಾಂತ ಪ್ರದೇಶಕ್ಕೆ ಬರತಕ್ಕವರು ಯಾರು? ಎಲೆ, ಯಾರು ನೀನು? ನಾವು ಇಲ್ಲಿಗೆ ಏಕೆ ಬಂದೆ? ನನ್ನಿಂದ ಏನಾಗಬೇಕು? ಎಲ್ಲ ಶಿವಸನ್ನನಿ ಪಾಂಡು ವಂಶರಾದ ನಾವು ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ 5 ಮಂದಿ ಮಕ್ಕಳಿರೋರು. ಅದರಲ್ಲಿ ನಾನು 2ನೇವನಾದ ಭೀಮಸೇನು ನಾನೇ. ನಮ್ಮ ಅಗ್ರಜನಾದ ಧರ್ಮರಾಯನು ರಾಜಸೂಯಾಗದ ಮಂಟಪದಲ್ಲಿ ಮೃತ್ಯುಂಜಯನ ಪರಮ ಭಕ್ತನಾದ ನೀನು ಭಾರತದಲ್ಲಿ ಯಾಗವೂ ಸಾಂಗ ಆಗೋದಿಲ್ಲ. ಆ ಕಾರ್ಯಕ್ಕೆ ನೀನು ನೆರವಾಗಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ. ಭೀಮ, ನಿನ್ನ ಅಣ್ಣನು ಸಂಕಲ್ಪವು ಶ್ಲಾಘನೀಯವೇ ಸರಿ. ಆದ್ದರಿಂದ ನೀನು ಇಷ್ಟು ಪ್ರೀತಿಯಿಂದ ಕರೆಯುತ್ತಿರುವೆ. ಆದರೆ ನಾನು ಬಾರದೆ ಇರೋದಿಲ್ಲ. ನಡೆಯಲು ಸಿದ್ಧನಾಗಿರುವೆಯಾ? ದೇವ, ನಿನ್ನ ಕೂಡ ನಡೆಯಲು ನಾನು ಸಿದ್ಧನಾಗಿರುವನು ದೇವ. ನೀನು ನಡೆಯಲಾರದೆ ಹೋದರೆ ನಿನ್ನ ನೆಲಕ್ಕೆ ಅಪ್ಪಳಿಸಿಕೊಳ್ಳುವೆನು. ತಮ್ಮ ಅಪ್ಪಣಂತೆ ಆಗಬಹುದು. ಇದಕ್ಕೆ ಸಮ್ಮತಿಸುವೆಯಾ? ಆಗಬಹುದು ದೇವ. ಹಾಗಾದ್ರೆ ನೀನು ನೋಡು.
ನೀನ್ ಬಾಯಂಗ ಭೀಮ 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 ಇದೇನು ಪುರುಷ ಮೃಗವು ಮೇಘದಿಂದ ಬರುತ್ತಿರುವುದಲ್ಲ. ನಮ್ಮ ಅಗ್ರಜನ ಕೊಟ್ಟಿದ್ದ ರೋಮಗಳಲ್ಲಿ ಒಂದು ರೋಮವನ್ನು ಇಲ್ಲಿ ಹಾಕಿ ಇನ್ನ ಮುಂದಿಗೆ ಹೊರಟು ಹೋಗುವನು. ಜೈ ಪರಮೇಶ್ವರ. ಪರಮೇಶ್ವರ, ನಿನ್ನನ್ನು ದರ್ಶನ ಇಟ್ಟಿರುವೆಯಾ? ಪುನಗಾನ ದರ್ಶನ ಕೊಟ್ಟಿರುವೆಯಾ? ನನಗೆ ದರ್ಶನವಿಟ್ಟಿರುವೆಯಾ? ನಾನು ಎಂಥ ಭಾಗ್ಯಶಾಲಿ. ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ದೇವ ವಸುದೇವ ಸುದಾಸನ ಗಂಗಾಧರನಿ ನಮೋ ನಮೋ. ದೇವ ವಸುದೇವ ಸುದಾಸನ ಗಂಗಾಧರನಿ ನಮೋ ನಮೋ. ಕಾಣವ ದೈವಲಾವಣ್ಯ ತಂದೆ ಶಿಲ್ಪಾಕರಗರ ನಮೋ ನಮೋ. ನಮೋ 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 ಓಂ ನಮೋ ನಮೋ. ಗಂಗಾಧರನಿಗೆ ನಮೋ ನಮೋ ಓಂ ನಮೋ ನಮೋ ಓಂ ನಮೋ ನಮೋ. ಚರಣ ಜನಾವನ ಗುರುಪತಿ ಪಾರಣ ಪರಮ ಪಾವನ ನಮೋ ನಮೋ. ಚರಣ ಜನಾವನ ಗುರುಪತಿ ಪಾರಣ ಪರಮ ಪಾವನ ನಮೋ ನಮೋ. ಕರುಣಾ ಸಾಗರ ಚಂದ್ರಕಳಾದ ಚಿನ್ಮಯ ರೂಪಿಯ ನಮೋ ನಮೋ. ನಮೋ 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 ಓಂ ನಮೋ ನಮೋ. ಗಂಗಾಧರನಿಗೆ ನಮೋ ನಮೋ ಓಂ ನಮೋ ನಮೋ ಓಂ ನಮೋ ನಮೋ ಓಂ ನಮೋ ನಮೋ. ಪರಮೇಶ್ವರ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವನು. ಪುನಃ ದರ್ಶನ ಕೊಟ್ಟಿರುವೆ. ಹಾ, ಭೀಮನ ಹೊಲ್ಟೇ ಹೋದನಲ್ಲ, ಎಷ್ಟು ದೂರ ಹೋಗಿರೋನೋ ನೋಡುವೆನು. ಆಹಾ, ಇದೇನು ನಾವು ನೋಡ ಅವರು ಕಡೆ. ಆಹಾ, ಇದೇನು ಪುರುಷ ಮೃಗದ ಮೇಘದಿಂದ ಬರುತ್ತಿರುವುದಲ್ಲ. ನಮ್ಮ ಅಗ್ರಜನ ಕೊಟ್ಟಿದ್ದ ರೋಮಗಳಲ್ಲಿ ಒಂದು ರೋಮವನ್ನು ಇಲ್ಲಿ ಹಾಕಿ ಇನ್ನ ಮುಂದಿಗೆ ಹೊರಟು ಹೋಗುವನು. ಜೈ ಪರಮೇಶ್ವರ. ಭೀಮ, ಪರಮೇಶ್ವರ, ಪುನಃ ದರ್ಶನ ಕೊಟ್ಟಿರುವೆಯಾ? ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಗಿರಿಜಾವರ ಗಂಗಾಧರ ದೇವಗಿರಿಜಾವರ ಗಂಗಾಧರ ದೇವಗಿರಿಜಾವರ. ಭಾನು ಕೋಟಿ ತೇಜ
ಭಕ್ತ ಕಲ್ಕ ಪೂಜಾ ಬಾನು ಕೋಟಿ ತೇಜ ಭಕ್ತ ಕಲ್ಕ ಪೂಜಾ ಮೌನಿಯೋಳು ರಾಗ ಸಿಂಹ ರಾಜ ರಾಜ ಮೌನಿಯೋಳು ರಾಗ ಸಿಂಹ ರಾಜ ರಾಜ ಗಿರಿಜಾವರ ಗಂಗಾಧರ ದೇವಗಿರಿಜ ವರ ಗಂಗಾಧರ ದೇವಗಿರಿಜ ವರ ವಾಮದೇವ ಸಾರ್ವ ದೀಪ ಸುಂದ ಗಂಪ ವಾಮದೇವ ಸಾರ್ವ ದೀಪ ಸುಂದ ಗಂಪ ಬೇಗ ನೀನು ನೋಡೈ ನೀ ಕೃಪೆಯ ಮಾಡೈ ಬೇಗ ನೀನು ನೋಡೈ ನೀ ಕೃಪೆಯ ಮಾಡೈ ಗಿರಿಜಾವರ ಗಂಗಾಧರ ದೇವಗಿರಿಜ ವರ ಗಂಗಾಧರ ಗಿರಿಜಾವರ ಪರಮೇಶ್ವರ, ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಇದೇನಿದು? ಭೀಮನು ಹೊರಟೇ ಹೋದನಲ್ಲ, ಎಷ್ಟು ದೂರ ಹೋಗಿರುವನೋ ನೋಡುವೆನು. ಆಡು ಭೀಮಾ 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 ಶಾಮರ್ಗವಾದರೆ ಮೇಲಿನಿಂದ ಬರ್ತಿರುವುದಲ್ಲ, ನಮ್ಮ ಅಗ್ರಜನ ಕೊಟ್ಟಿದ್ದ ರೋಗಗಳೆಲ್ಲ ಮುಗಿದು ಹೋಗಿರುವುದು. ಇನ್ನು ಒಂದು ಮಾತ್ರ ಉಳಿದಿರುವುದು. ಆ ಒಂದನ್ನು ಇಲ್ಲಿ ಹಾಕಿ ಇನ್ನ ಮುಂದಿಗೆ ಹೊರಟು ಹೋಗುವನು. ಜೈ ಭೀಮಾ. ಹಾ ಪರಮೇಶ್ವರ, ಪುನಗಾನ ದರ್ಶನ ಕೊಟ್ಟಿದೀಯ. ನಾನು ಎಂಥ ಭಾಗ್ಯಶಾಲಿ. ನಿನ್ನನ್ನು ಅನಂತ ಭಕ್ತಿಯಿಂದ ಪೂಜಿಸುವೆನು. ಶಂಭೋ ಶಂಕರ ಗೌರೀಶ ನಟನ ಪಾಲ ಮಹೇಶ ಗೌರೀಶ ಶಂಭೋ ಶಂಕರ ಗೌರೀಶ ನಟ ಜನ ಪಾಲ ಮಹೇಶ ಶಂಭೋ ಶಂಕರ ಗೌರೀಶ ನಟ ಜನ ಪಾಲ ಮಹೇಶ ಶಂಭೋ ಶಂಕರ
ಗೌರೀಶ ಗೌರೀಶ ಗೌರಿ ಪರಮೇಶ್ವರ ಪರಮೇಶ್ವರ ಭಕ್ತಿಯಿಂದ ಹಾ ಇದೇನಿದು ಭೀಮನು ಹೊರಟೇ ಹೋದನಲ್ಲ ಭೀಮ ಭೀಮ ಮೃಗವರು ಮೇಲಿನಿಂದ ಬರ್ತಿರುವುದಲ್ಲ, ನಮ್ಮ ಅಗ್ರಜನು ಕೊಟ್ಟಿದ್ದ ರಾಮಗಳೆಲ್ಲ ಮುಗಿದುವಾಗಿರುವುದು. ಆ ಶ್ರೀಕೃಷ್ಣ ಪರಮಾತ್ಮ ವಾಸುದೇವ ನೀನೇ ಕಾಪಾಡು ಕಾಪಾಡು. ಕೆಲೆ ನೀನು ಯಾರು? ಇವನನ್ನು ಬಿಡು. ನನಗೆ ಮಾತು ಕೊಟ್ಟಂತೆ ನಡೆಯಲಿಲ್ಲ, ಆದ್ದರಿಂದ ಇವನ ನೆಲಕ್ಕೆ ಅಪ್ಪಳಿಸಿ ಕೊಲ್ಲಬೇಕು. ನನ್ನನ್ನು ವಾಸುದೇವನ ಪರಮಹಪ್ತನಾದ ಪಾರ್ಥನೆನ್ನುವರು. ನಿನಗೆ ಪರಶಿವನ ಅನುಗ್ರಹವಿದ್ದಂತೆ ನನಗೆ ಪರಮಾತ್ಮನ ಅನುಗ್ರಹವಿರುವುದು. ಪಾರ್ಥ, ಇದೇನು ನಿಮ್ಮ ವಾಗ್ವಾದ? ಮೃಗೇಂದ್ರನ ಮಾತಿನಂತೆ ನಡೆಯಲಾರದವಾದ ಭೀಮನನ್ನು ನೆಲಕ್ಕೆ ಅಪ್ಪಳಿಸಿ ಕೊಲ್ಲಬೇಕಂತೆ. ಪಾರ್ಥ, ಅಣ್ಣ, ಪರಶಿವನ ಯಾರು, ಪುರುಷೋತ್ತಮನ ಯಾರು? ಎಲ್ಲ ರೂಪದಲ್ಲಿ ಒಬ್ಬನೇ ಅಲ್ಲವೇ? ಮುಕ್ತಿಯ ಸೋಪಾನಕ್ಕೆ ಮುಳ್ಳೆಳ್ಕೊಳ್ಳುವುದು ಮೂರ್ಖರ ಲಕ್ಷಣವು. ಉಗೇಂದ್ರ, ಸಮಾಧಾನವನ್ನು ಒಂದು, ಧರ್ಮಸೂತ್ರ ವಿಲಾಸವನ್ನು ಕಾಣೆಯ. ನಿಮ್ಮ ಒಪ್ಪಂದದಂತೆ ಭೀಮನು ಇಂದ್ರಪ್ರಸ್ಥವ ಸೇರಿದನೋ ಇಲ್ಲವೋ? ಇಲ್ಲ, ಅಷ್ಟರಲ್ಲಿ ಕಾಲೋನಿಯೇ ಸಿಕ್ಕಿತು. ಹಾಗಾದ್ರೆ ನೀನು ಭೀಮನ ಕಾಲ ಹಿಡಿದಿರುವೆ, ಅರ್ಜುನನು ಕೈಗಳನ್ನು ಹಿಡಿದಿರುವನು. ಹಾಗಾದರೆ ಭೀಮನೇ ಗೆದ್ದನಲ್ಲವೇ? ಹೌದು, ಹಾಗಾದರೆ ಭೀಮನೇ ಗೆದ್ದನು. ಅದು ಹೇಗೆ? ಉತ್ತಮಂಗವಾದ ಶಿರಸ್ಸು ಅರ್ಜುನ ಕೈಯಲ್ಲಿದೆ. ಭೀಮನು ನಿನ್ನ ಕೈಗೆ ಸಿಗದಂತ ಆಗಲಿಲ್ಲವಲ್ಲ. ಎಲೆ ಧರ್ಮನಂದನ, ನಿನ್ನ ಧರ್ಮ ಮಾತುಗಳಿಂದ ಸಂತುಷ್ಟನಾದೆನು. ಸ್ವಾಮಿ, ಕೆಲವು ನಿನ್ನ ಪ್ರಭಾವಗಳೇ ಸರಿ. ಎಲ್ಲಿ ನೋಡಿದರೂ ನಿನ್ನ ವಿಲಾಸವೇ ತುಂಬಿರುವುದು. ದೇವದೇವ, ಭಕ್ತರನ್ನು ಮನ್ನಿಸಿ ಕಾಪಾಡ ಪರಮಾತ್ಮ. ನನ್ನ ಜನ್ಮವನ್ನು ಸಾರ್ಥಕವಾಗುವುದು. ಮೃಗೇಂದ್ರ, ನೀನು ಭಕ್ತೋತ್ತಮನು, ಪರಮ ಜ್ಞಾನಿಯು. ನಿನ್ನ ಅನುಪಸ್ಥಿತಿಯಲ್ಲಿ ರಾಜಸೂಯ ಯಾಗವು ಸಾಂಗವಾಗಲಾರದು. ಆದ್ದರಿಂದ ಯಾಗ ಮಂಟಪಕ್ಕೆ ಹೋಗೋಣ ನಡೆ. ಪರಮಾತ್ಮ, ನಾನು ಯಾಗ ಮಂಟಪದಲ್ಲಿ ಇರುವವರೆಗೂ ನಿನ್ನ ಬಳಿಯಲ್ಲಿ ಇದ್ದುಕೊಂಡು ನೀನು ನನ್ನ ಬಳಿಯಲ್ಲಿ ಇದ್ದುಕೊಂಡು ನನ್ನ ಪೂಜೆಯನ್ನು ಪರಿಗಣಿಸಲೇ ಇರಬೇಕು. ಹಾಗೆ ನಡೆ ಹೋಗು. ಜಡಿಸುವೆ ಕಳ್ಳರ ತುಳಿಯುವೆ ದುರಬಾಳನ ಮರತಗ ಬಡಿಯುವೆನು ಕಲೆಗಳ ಕಡಿಮೆ ಕತ್ತರಿದನು ಪಡಾಯಿ ಪಡವರ ಬಿಡುವೆನು ಜಮಗೆ ಕಡಿಮೆ ತಲೆಗಳ ಕಡಿಮೆ ಪಡಾಯಿ ಪಡವರ ಬಿಡುವೆನು ಜಗತಿ ನೋಡು ಮಾಡನ ನೋಡುವೆ ಜಗತಿ ಸನಾತನ ಮೀಗಿ ಬಲ ಜಯಿಸುವೆ ನೋಡು ಮಾಡಿ ನಾ ನೋಡುವೆ ಜಗತಿ ಸನಾತನ ಮೀಗಿ ಬಲ ಜಯಿಸು ಹರಿಯೋಳ್ ಗಟ್ಟಿ ಒಡವನ್ನು ಕೊಟ್ಟೆ ಹರಿಯೋಳ್ ಗಟ್ಟಿ ಒಡವನ್ನು ಕೊಟ್ಟೆ ವಿರಾದಿ ವೀರರ ಜಯಿಸುವೆನು ವಿರಾದಿ ವೀರರ ಜಯಿಸುವೆನು ವಿರಾದಿ ವೀರರ ಜಯಿಸುವೆನು. ಹಬ್ಬ, ಇದೇನು ಇಂದ್ರಪ್ರಸ್ಥವೋ ಇಂದ್ರನಗರವೋ? ಕಪ್ಪು ಕಾಣಿಕೆಗಳನ್ನು ಹೊತ್ತುಕೊಂಡು ಧರ್ಮಸುತನೇ ಧರ್ಮಸುತನೇ ಎಂದು ಪಾದಚಾರಿಗಳಾಗಿ ಬರುತ್ತಿರುವರು. ಕವಿಗಳು, ಜ್ಯೋತಿಷ್ಯರು, ವೈದ್ಯರು, ಹಬ್ಬ ಎಂದೂ ಕಾಣದ ವಸಾಮುಖಗಳೆಲ್ಲವೂ ತಂಡೋಪತಂಡವಾಗಿ ಇಂದ್ರಪ್ರಸ್ಥವನ್ನು ಸೇರುತ್ತಿರುವರಲ್ಲ.
ಧರ್ಮರಾಯನು ಇದರ ಯಜಮಾನ. ಅರ್ಜುನನು ಸುಭದ್ರನೆ ಸರಸ ಸಲ್ಲಾಪ. ಆಕ್ಷೇಪಕನು ಭೀಮನು ಅವನು ಯಾರನ್ನೂ ಲೆಕ್ಕಿಸತಕ್ಕವನಲ್ಲ. ಇಂಥ ಸಮಯದಲ್ಲಿ ಎಲ್ಲಿಯಾದರೂ ಒಂದು ಕಿಡಿತಲೆ ತೋರಿದರೆ ಹತ್ತಿಸಿ ಉರಿ ಮಾಡದೆ ಬಿಡುವುದಿಲ್ಲ ಈ ಛಲದಂಕಮಲ್ಲ. ಸುರೆಯಮ್ಮೀದ ತುಂಬಿದ ಸುರೆಯಮ್ಮೀದ ತುಂಬಿದ ಆ ವೈರಿಗಳಾದ ಪೋಂಡುಸುತ ಭಂಡಾರವನ ಸೇರಿದ ಸರಿರಾಯರ ಮುಂದೆ ಸಮಯ ಬರೆದು ಕಲಿಸಿ ಪೋಂಡುಸುತರ ನಾಶಗೈವೆ. ಹೇಳರೆ ವಜ್ರಾಭರಣಗಳೆಲ್ಲ ನನ್ನ ಆಧೀನದಲ್ಲಿ ಇರುವುದಲ್ಲ, ಭಂಡಾರವನ್ನೆಲ್ಲ ಭರಿ ಮಾಡಿದು ಯಾಗದ ಮಧ್ಯದಲ್ಲಿ ಕುಳಿತಿರುವನು ಹಲ್ಲು ಹಲ್ಲು ಕಿರಿಯುವಂತೆ ಮಾಡುವೆನು. ಓಹೋ, ಧರ್ಮರಾಯನಿಗೆ ಮಯನು ಬಹು ಸೊಬಗಾದ ಅರಮನೆಯನ್ನು ನಿರ್ಮಿಸಿಕೊಟ್ಟಿರುವನಂತೆ. ಅದು ಎಂತ ಸೊಬಗು ನೋಡಿಕೊಂಡೇ ಬರುವೆನು. ದೇವಿ, ಈ ಸಭಾಭವನವು ಎಷ್ಟು ಮನೋಹರವಾಗಿರುವುದು. ಹೌದಲ್ಲವೇ? ಹೌದು ಸ್ವಾಮಿ, ಬಹಳ ಮನೋಹರವಾಗಿದೆ. ದೇವಿ, ಇಲ್ಲಿ ನೋಡು. ಎಲ್ಲಿ ಎಲ್ಲಿ ಇಲ್ಲಿ ನೋಡು ದೇವಿ, ಅಲ್ಲಿಯೇ? ಈ ಕಂಬ ಸಾಲುಗಳ ನಿರ್ಮಾಣ ಚಿತ್ರ ವಿಚಿತ್ರವಾಗಿ ನಿರ್ಮಿಸಿರುವ ಈ ಶಿಲಾಬಾಲಿಕೆಯರು ಎಷ್ಟು ಸುಂದರವಾಗಿರುವುದು. ಅಲ್ಲ ಪ್ರಾಣೇಶ್ವರ, ನೋಡು ದೇವಿ. ಯಾವಾಗಲೂ ಕಂಬದ ಬಗ್ಗೆ ಚಿಂತೆಯೇ ನಿಮಗೆ? ಇಲ್ಲಿ ನೋಡು ದೇವಿ, ಆ ಈ ಕಂಬಗಳಲ್ಲಿ ಮುತ್ತು ರತ್ನಗಳಿಂದ ಕೂಡಿದ ವಾಸ್ತುಶಿಲ್ಪಿಯ ಕಲಾಶಿಲ್ಪಿ ಅದು ತಿಳಿಯಿತು. ಸುಂದರವಾಗಿರುವುದು. ಕಂಬವನ್ನು ಬಿಟ್ಟರೆ ನಾನು ನಿಮಗೆ ಕಾಣುವುದಿಲ್ಲವೆಂದು. ಇಲ್ಲ ದೇವಿ, ಗೊತ್ತು. ನೀನು ಬಹಳ ಸುಂದರವಾಗಿರುವುದು.
ರತ್ನದ ಬಾಗಿಲು ನಿಲುಗಂಗಡಿಯೋ ಅಂದದ ಅರಮನೆ ಸಿಂಗರವೋ ರತ್ನದ ಬಾಗಿಲು ನಿಲುಗಂಗಡಿಯೋ ಅಂದದ ಅರಮನೆ ಸಿಂಗರವೋ ಸುಂದರವಾದ ಮಂದಿರ ಮನೆಗೆ ಮೇಲ್ಮಯ ನೀಡುತ್ತ ಮೋಹವಗೊಳ್ಳುತ್ತೆ ಸುಂದರವಾದ ಮಂದಿರ ಮನೆಗೆ ಚಂದದಿ ನಲಿಯುವ ಹಿಂದೂಗಿ ಚಂದದ ನಲಿಯುವ ಹಿಂದೂಗಿ ಹಿಂದವನ ಪುರನಗರ ಹಿಂದವನ ಪುರನಗರ ಆದರೆ ಪ್ರಿಯೆ ಪ್ರಿಯಾ ದೇವಿ ಶಿಲ್ಪಿಯಾದ ಮೈನು ಈ ಸುಂದರವಾದ ಮಂದಿರವನ್ನು ತನ್ನ ಚಾಕು ಚಕ್ಕತೆಗಳಿಂದ ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು ಪ್ರಿಯೆ. ಹೌದು ಪ್ರಿಯಾ, ಹೌದು ಸ್ವಾಮಿ. ಪ್ರಿಯಾ, ದೇವಿ ದೇವಶಿಲ್ಪಿಯನ್ನು ಮಹಾನ್ ಸಮರ್ಥನು. ಇಲ್ಲಿ ನೋಡಿ, ಸುಯೋಧನನು ಇತ್ತಲೇ ಬರುತ್ತಿರುವನು. ದೇವಿ ಅಲ್ಲಿ ನೋಡು ದೇವಿ, ಎಲ್ಲಿ? ವಾಸ್ತುಶಿಲ್ಪಿಯು ಎಷ್ಟು ಸುಂದರವಾದ ಶಿಲಾಬಾಲಿಕೆಯನ್ನು ನಿನ್ನಾಗೆ ಕೆತ್ತನೆ ಮಾಡುತ್ತಿರುವರು. ಇಂತಹ ಮಾಡುತ್ತಿರುವರು. ಮಾಡಿರುವರು ದೇವಿ. ಮಾಡಿರುವರು. ಇಂತಹ ಸಂತೋಷ ಸಮಯದಲ್ಲಿ ಒಂದು ಪ್ರೇಮ ಗೀತೆಯನ್ನಾಡಿ ನನ್ನ ಸಂತೋಷ ಪಡಿಸು ದೇವಿ. ಇಷ್ಟು ಹೊತ್ತು ಯಾವ ಪ್ರೇಮ ಗೀತೆ ಆಡಿದ್ರು? ನನ್ನ ಪ್ರೇಮ ಗೀತೆ ದೇವಿ, ಇವಾಗ ನಿನ್ನ ಪ್ರೇಮ ಗೀತೆಯನ್ನು ಹಾಡು ದೇವಿ. ನನ್ನ ಪ್ರೇಮ ಗೀತೆ ತಾವು ಮೊದಲು ಹಾಡಿ, ತದನಂತರ ನಾನು ಆಡುವೆನು. ರಾಗಮಯೇ ಬಾರೆ, ಅನುರಾಗಮಯೇ ಬಾರೆ, ರಾಗಮಯೇ ಬಾರೆ, ರಾಗಮಯೇ ಬಾರೆ, ರಾಗಮಯೇ ಬಾರೆ. ನೀಲಿಯ ಗಗನಾಡು ಚಂದ್ರಿ
ದೇವಿ ದೇವಾ ಪ್ರೀತಮ ಪ್ರಿಯೆ ಪ್ರಿಯತಮೆ ಆಹಾ ಆಹಾ ಏಕೋ ಎಂತೋ ಪ್ರಾಣೇಶ್ವರ ಪ್ರಾಣೇಶ್ವರಿ ಏಕೋ ಪ್ರಾಣೇಶ್ವರಿ ಎಂತೋ ಹೌದು ಪ್ರಾಣೇಶ್ವರಿ ದೇವಾ ದೇವಿ ಪ್ರೀತಮ ಪ್ರಿಯತಮೆ ಸ್ವಾಮಿ ದೇವಿ ಅಣ್ಣ ಏಕೋ ಎಂತೋ ಪ್ರಾಣೇಶ್ವರಿ ಏಕೋ ಬಿಡುವುದಕ್ಕೆ ಕಾಣುವುದಿಲ್ಲವೇ ಪ್ರಿಯಾ ದೇವಶಿಲ್ಪಿಯಾದ ಮಯನು ಸಮರ್ಥನು ಅಸಾಧಾರಣವಾಗಿರುವನು ಅದು ಅದು ಸುಯೋಧನ ಭೂಪಾಲರು ಇತ್ತಲಿ ಬರುವರು ನಾವು ಕ್ಷಣಕಾಲ ಮರೆಯಾಗೋಣವೇ ಆಗಬಹುದು ದೇವಿ ಹಾ ಏನಿದು ಮಹಾದಾಕ್ಷಣ್ಯ ಆಹೋ ಏನಿದು ಮಹಾದಾಕ್ಷಣ್ಯ ಕುಶಲಕ್ಕೆ ಏನಿ ಮಹಾದಾಕ್ಷಣ್ಯ ಆಹೋ ಏನಿ ಮಹಾದಾಕ್ಷಣ್ಯ ತಾರೂನಿ ಹೊರಗಿಲ್ಲ ಸಿಂಗಮಲಗಬಹುದು ತಾರೂನಿ ಹೊರಗಿಲ್ಲ ಸಿಂಗಮಲಗಬಹುದು ಅಂಥದ ಕುಡಿಯೋಟ ಕೆಂಪಿಯಾದ ತೋರತೆ ಅಂಥದ ಕುಡಿಯೋಟ ಕೆಂಪಿಯಾದ ತೋರತೆ ಏನಿ ಮಹಾದಾಕ್ಷಣ್ಯ ಆಹಾ ಏನಿದು ಮಹಾದಾಕ್ಷಣ್ಯ ಹಂಸಮುಖಿಯರ ಕುಡು ನೋಟಕ್ಕೆ ಹಂದವಂ ತೋರುವ ಸ್ಫಟಿಕ ಶಿಲೆಯಿಂದ ನಿರ್ಮಿಸಿದ ಈ ಭವನದ ಸೊಬಗನ್ನು ವರ್ಣಿಸಲು ಆಸದಳವು ಕಣ್ಗಳಿಗೆ ಮನ ಜಲಿಪ ಚಿತ್ರದ ಕಲೆ ಎತ್ತಿ ಶೋಭಿಸುತ್ತಿರುವ ಕೆತ್ತನೆಯ ರೇಖಾನ್ವಯ ಭಂಗಿ ವಿಗ್ರಹ ಗಗನಕೇಶವ ಪವಳ ಕೋಂದಿಯ ಕೋಂತಿಗಳು ರವಿಕಿರಣಗಳನ್ನೇ ಮೂಡಿಸುವಂತಿದೆಯಲ್ಲ ಸಿಂಹ ಗಂಡು ಬೇರುಂಡಾದಿ ವ್ಯಾಳ ಮುಕ್ತ ಪಂಕ್ತಿಗಳ ಕೋಂತೆಯು ಬಂದೂರು ತೋರಣ ನವವಸ್ತ್ರ ಅಲಂಕಾರ ನವಪ್ರಸಾದ
ಚಿತ್ತ ಕುಂಭ ದಾರುಲೋಹಗಳಿಂದ ನಿಬಿಡವಾದ ಈ ಭವನದ ಸೊಬಗನ್ನು ವರ್ಣಿಸಲು ಹೊಸದಳ. ಎಷ್ಟೊಂದು ಮಧುರ ಸುಂದರ ಗಣ್ಯ ನೋಟಗರಿಗೆ ಇಂಗಿತವನ್ನು ಹುಟ್ಟು ಮಾಡುವ ಶೋಭಿತವು ಆನಂದಮಯವಾಗಿರುವುದಲ್ಲ. ಅದೇನು ಈ ಸಭಾಭವನವು ಎಷ್ಟೊಂದು ಮಧುರವಾಗಿರುವುದು. ಆಹಾ, ಆಕಾಶದ ಗ್ರಹ ತಾರಾಮಂಡಲವೇ ಪ್ರತಿಬಿಂಬಿಸುವಂತಹ ಕೊಳ. ಅದು ಕೊಳವಲ್ಲ, ತೊಟ್ಟಕ ಶಿಲೆಯಿಂದ ನಿರ್ಮೂಲವಾದ ಚಿತ್ರ. ಧೈರ್ಯವಾಗಿ ಹೆಜ್ಜೆ ನೀಡು. ಋಕೋದರ, ಇದನ್ನು ಕೊಳವೆಂದು ಯಾರು ತಾನೇ ಹೇಳಿದರು? ಇಂತಹ ಚಿತ್ರ ವಿಚಿತ್ರಗಳು ಸಾವಿರಾರು ನನ್ನ ಹರಮನೆಯಲ್ಲೇ ಇರುವುದು. ಕಾಡಿನಲ್ಲಿ ಹರಿದು ಗಡ್ಡೆ ಗೆಣಸುಗಳನ್ನು ತಿಂದು ರಕ್ತಸೀಳನೆ ಹರಿಸುವ ನಿನ್ನಂತ ಒಟ್ಟೆ ಬಾಕರಿಗೆ ಹೇಳಬೇಕು ಎಚ್ಚರ. ನಮ್ಮಂತ ನಾಗರಿಕರಿಗೆ ಎಚ್ಚರ ಹೇಳುವ ಅವಶ್ಯಕತೆಯೇ ಇಲ್ಲ. ನಾ ಯಾಗಶಾಲೆಗೆ ಹೋಗಲು ಕಾಲ ಮೀರುತ್ತಾ ಬಂದಿತ್ತಲ್ಲವೇ ಅಣ್ಣ ಕೌರವೇಶ್ವರ? ಈ ಸಭಾಸ್ಥಳವೆಲ್ಲ ನೋಡಿದೆಯಾ? ನೋಡುವುದಕ್ಕೆ ಹಲವಾದ ಸಂಗತಿಗಳೇನಿರುವುದು. ನಮಗೆ ವಿಚಿತ್ರವಾದ. ಹಾಗಾದರೆ ಯಾಗಶಾಲೆಗೆ ಹೋಗೋಣ ನಡೆ. ನಾನು ಈಗ ಬಿಳೋರಕ್ಕೆ ಹೋಗಿ ಬರುವೆನು. ಅಣ್ಣ ಕೌರವೇಶ್ವರ, ಗಾಯವಾಯಿತೆ. ಅದು ನಿಲಗನ್ನಡಿ, ಇದು ಬಾಗಿಲು. ಹೀಗೆ ಬಾ. ಅಯ್ಯೋ ಪಾಪ, ಎಷ್ಟಾದ್ರು ಕುರುಳಿನ ಮಗನಲ್ಲವೇ ನೀನು? ಬಾಗಿಲಿಗೂ ಕನ್ನಡಿಗೂ ಏನು ಬೇದು ಗೊತ್ತಾಯಿತು? ಋಕೋದರ, ಋಕೋದರ, ಸಾಕು ನಿಲ್ಲಿಸು. ಹೊಸ ಸ್ಥಳದಲ್ಲಿ ಇಡುವುದು ಬೀಳುವುದು ಮಾನವರ ಸ್ವಭಾವ ಅಲ್ಲವೇ? ಮಾನವರ ಸ್ವಭಾವಕ್ಕೆ ಅರ್ಹನಾದ ನಿನಗೆ ಈ ಸಂಗತಿ ಹೇಗೆ ತಾನೇ ಗೊತ್ತಾದೀತು? ಇಲ್ಲ ಇಲ್ಲ, ಸಮುದ್ರವನ್ನು ತಡೆದಿರುವನು ನೀನು ಒಬ್ಬನೇ. ಬೇರೆ ವಸ್ತುಗಳನ್ನು ತಂದು ಕೊಡುವೆನು, ಅದನ್ನು ಹುಟ್ಟಿಕೊಂಡು ತನ್ನ ವಾಯ ಮಾತನಾಡು ದುರ್ಯೋಧನ. ಎಷ್ಟೇ ಆದರೂ ಕುರುಡನ ಮಗ ಕುರುಡನಲ್ಲವೇ? ನಾಚಿಕೆ ಆಯ್ತೆ, ಆಯಾಸವಾಯಿತೆ. ಕಾಲವು ಅತೀತವಾಗಿ ಬಂತು, ನಡೆ ಹೋಗೋಣ. ಸಹಿಸಲಾರೆನು, ಸಹಿಸಲಾರನು. ಎಲವೆಲವೋ ಪೋಂಚಾಳಿ, ಇದು ಎಂತಹ ಅಪಮಾನ! ಇದನ್ನು ನಾನು ಸಹಿಸಲಾರೆನು.
ಮಗು ಸುಯೋಧನ, ಮಾವ ಏಕೆ ನೀನು ಒಬ್ಬನೇ ಮೌನವಾಗಿ ನಿಂತಿರುವೆ? ಇದೇನಿದು? ಹಣೆ ಗಾಯವಾದಂತೆ ತೋರುತ್ತಿರುವುದಲ್ಲ? ಹಾ, ನಿನ್ನ ಮಾತನ್ನು ಕೇಳಿದಕ್ಕೆ ಸಿಕ್ಕ ಬಹುಮಾನವಿದು. ಏಕೆ ಏಕೆ ಏನಾಯಿತು ಮಗು? ಆಗುವುದೇನು? ಮಯಸಭವನ್ನು ನೋಡಿ ಎಲ್ಲರೂ ಹೊಗಳುತ್ತಿದ್ದರು. ನೋಡೋಣವೆಂದು ಹೋದೆನು. ಬಾಗಿಲೆಂದು ಭ್ರಮಿಸಿ ನಿಲವೆನ್ನಡಿಗೆ ತಲೆಯ ತಗಲಿ ಪೆಟ್ಟಾಯಿತು. ಅಷ್ಟೇ ತಾನೇ? ಇಷ್ಟು ಸಾಲದೆ ನಿನ್ನ ಮಾತನ್ನು ಕೇಳಿದ್ದಕ್ಕೆ ಭೂಮಿಯ ಮೇಲೆ ತಲೆ ಎತ್ತಿ ತಿರುಗುವಂತಿಲ್ಲ. ನೀನು ನನ್ನ ಮಾವನಲ್ಲ, ಬರುವ ಶತ್ರು. ನನ್ನನ್ನು ಕುರುಡ ಮಗ ಓ ಪಾಂಚಾಳಿಯು, 5 ಗಂಡಂದಿರುಳ್ಳ ದ್ರೌಪದಿ ಪಾಂಚಾಳಿ ನನ್ನನ್ನು ಕುರುಡನೆಂದು ಹೇಳಿ ತನ್ನ ಪತ್ನಿಯರೊಡನೆ ಜಗಕ್ಕೆ ಚಪ್ಪೋಳ ಹೊಡೆಯುತ್ತ ಕೇಕೆ ಹಾಕಿ ನಕ್ಕಳು. ಆವತ್ತೇ ಬೋಕ ಭೀಮಸೇನ ಕುರುಡನ ಮಗನೆಂದು ಅನೇಕ ವಿಧವಾಗಿ ಜನಿದನು. ಹೌದು ಹೌದು, ನೀನಿನ್ನು ಬದುಕಿರಬಾರದು, ಸತ್ತೇ ಬಿಡಬೇಕು ಎಂದು. ಅಯ್ಯೋ ಅಯ್ಯೋ ಮತಿಹೀನನೇ, ನೀನೇಕೆ ಇಷ್ಟೊಂದು ಆತರ ಪಡುತ್ತಿರುವೆಯಲ್ಲ? ಏಕೆ ಆತರ ಪಡುತ್ತಿರುವೆ? ಇದಕ್ಕೆ ಸಾವೇ ಅಂತ್ಯವಲ್ಲ, ಆತ್ಮಹತ್ಯೆಯೂ ಪರಿಹಾರವಲ್ಲ. ಈ ಹಸ್ತಿನಾವತಿ ಸಾಮ್ರಾಜ್ಯದಲ್ಲಿ ನೀನು ಸಾಧಿಸಬೇಕಾಗಿರುವುದು ಎಷ್ಟೋ ಇದೆ. ಈಗ ನೀನು ಮಾಡಬೇಕಾಗಿರುವುದು ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮುಯಿಗೆ ಮುಯಿ. ಇದನ್ನು ಅನುಸರಿಸಬೇಕೇ ಹೊರತು ಈ ನಿನ್ನ ಪ್ರಾಣವಲ್ಲ. ಏನಾದರೂ ಒಂದು ಉಪಾಯ ಮಾಡಿ ಪಾಂಡವರನ್ನು ಅವರ ಕತೆ ಮುಗಿಸಲೇಬೇಕು. ಮಾವ, ನಿನ್ನ ಮಾತುಗಳೆಲ್ಲವೂ ಬರಿ ಭ್ರಮೆ. ನಿನ್ನ ಮಾತುಗಳನ್ನು ಹೇಳಿ, ನಿನ್ನ ಮಾತುಗಳೆಲ್ಲವೂ ಬರೀ ಭ್ರಾಂತಿ. ನಿನ್ನ ಮಾತುಗಳನ್ನು ಕೇಳಿದರೆ ಬಿರುಗಾಳಿಗೆ ಸಿಕ್ಕಿದ ಬೋರೆ ಮನೆಗಳಂತೆ ನುಚ್ಚು ನುಚ್ಚಾಗಿ ಹೋಗುವುದು. ನೀನು ನನ್ನ ಪ್ರಾಣ ಮಿತ್ರನಲ್ಲ, ಪರಮ ಶತ್ರು, ಆ ಪಾಂಡವರ ಪಕ್ಷಪಾತಿ. ಆದ್ದರಿಂದಲೇ ನನ್ನನ್ನು ಈ ರೀತಿ ಕೈಗೊಂಬೆಯಂತೆ ಆಟಾಡಿಸುತ್ತಿರುವೆ. ಏನು? ನೀನು ನನ್ನ ಕೈಗೊಂಬೆ ಅಲ್ಲವೇನು? ಈ ರೀತಿ ಮಾತನಾಡುತ್ತಿರುವುದು ಸರಿಯೇ? ನೀನು ಯಾರು? ಈ ಹಸ್ತಿನಾವತಿ ಸಾಮ್ರಾಜ್ಯಕ್ಕೆ ಒಡೆಯ. ಈ ನನ್ನ ಹೊಡಹುಟ್ಟ ಗಾಂಧಾರಿಯ ಪ್ರೀತಿಯ ಪುತ್ರ ಮಹಾವೀರ ಸುಯೋಧನಲ್ಲವೇ? ನಾನು ಯಾರು? ನಿನ್ನ ರಕ್ತ ಸಂಬಂಧಿಯನ್ನು ಸೋದರ ಮಾವನಾದ ಈ ಶಕುನಿಯಲ್ಲವೇ? ನೀನು ರಾಜ ಮಕುಟವನ್ನು ಧರಿಸಿ ರಕ್ತ ಖಚಿತವಾದ ಸಿಂಹಾಸನವನ್ನು ಹೇರಿ ನೀನು ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡುವನು ನಾನೇ. ನಿನ್ನ ಭವಿಷ್ಯಕ್ಕಾಗಿ, ನಿನ್ನ ಶ್ರೇಯಸ್ಸಿಗಾಗಿ ಹಾಗೂ ಈ ಹಸ್ತಿನಾವತಿ ಸಾಮ್ರಾಜ್ಯಕ್ಕೆ ಅಭಿವೃದ್ಧಿಗಾಗಿ ನಿನ್ನ ಚಿಂತಕನಾಗಿ ಪ್ರತಿ ಕ್ಷಣವೂ ನಾನು ಕ್ಷಮಿಸುತ್ತಿರುವ, ಹಾಗಾದ್ರೆ ಕ್ಷಮಿಸುತ್ತಿರುವ ಈ ನಿನ್ನ ಸೋದರ ಮಾವನನ್ನು ಸರಿ ಸರಿ, ಅದು ಹೇಮ ಮಾಡು, ನಡೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ.
ಧರ್ಮನಂದನ, ನೀನು ಧನ್ಯನಾದೆ. ರಾಜಸೂಯಾಗುವು ಸಾಂಗವಾಯಿತು. ನಿನಗೆ ಯಾವ ಗುರುಗಳು ಶ್ರೇಷ್ಠರೆಂದು ತೋರುವರೋ ಅವರಿಗೆ ಅಗ್ರ ಪೂಜೆಯನ್ನು ಕೊಡು. ಓಂ ಓಂ ಯಜ್ಞೇಶ್ವರಾಯ ನಮಃ. ಓಂ ಯಾಗದೇವಾಯ ನಮಃ. ಓಂ ಶರಣಾಗತಾಯ ನಮಃ. ಓಂ ಅಗ್ನಿದೇವತಾಯ ನಮಃ. ಪಿತಾಮಹ, ಈ ರಾಜಸಭೆಯಲ್ಲಿ ಅಗ್ರ ಪೂಜೆಗೆ ಅರ್ಹರಾದವರನ್ನು ತಿಳಿಸು. ಧರ್ಮನಂದನ, ಗ್ರಹ ಸಮೂಹದಲ್ಲಿ ಸೂರ್ಯನು ಪರ್ವತದಲ್ಲಿ, ಹಿಮವಂತನು ಸಮುದ್ರಗಳಲ್ಲಿ, ಕ್ಷೀರಸಾಗರ ಮತ್ತು ದೇವಾಸುರರಲ್ಲಿ, ಶ್ರೀಕೃಷ್ಣ ಪರಮಾತ್ಮನು ಹರಹ ಅಗ್ರಪೂಜಾ ಅರ್ಹನು. ಬೇಕಾದರೆ ದೌಮ್ಯಾದಿಗಳನ್ನು ಕೇಳಿ ನೋಡು. ಈ ವಿಷಯದಲ್ಲಿ ವೃತ ಚಿಂತೆಯೇ ಬೇಡ. ಸಹದೇವ, ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಂದು ಅಗ್ರಪೀಠದಲ್ಲಿ ಕೊಳ್ಳಿರಿಸು. ಆಗಬಹುದು ಪೂಜ್ಯರೇ. ಮದನ ರಿಪೋ ಕಾಯೈ ಮಾಧವ ವೀರ ಮದನ ರಿಪೋ ಕಾಯೈ ಮಾಧವ ನಾರಾಯಣ ದೇವ ಕರುಣಾನಿಧೆ ನಾರಾಯಣ ದೇವ ಕರುಣಾನಿಧೆ ಹರಿಯೇ ಬೇಡುವೆ ಕಾಮಿತ ಫಲ ನೀಡೋ ಬೇಡುವೆ ಕಾಮಿದ ಫಲ ನೀಡು ಕರುಣನೆ ಕಾಪಾಡು ಕರಿವರದನ ನೀನು ಕರುಣಾದಿ ಕಾಪಾಡು ನಾರಾಯಣ ದೇವ ಕರುಣಾನಿಧಿ ನಾರಾಯಣ ದೇವ ಕರುಣಾನಿಧಿ ನಾರಾಯಣ ದೇವ ಕರುಣಾ
ಮಗನಿಗೆ ನಮ್ಮೆಲ್ಲರ ಎದುರಾಗಿ ಸಿಂಹಾಸನವನ್ನು ಕೊಟ್ಟಿದ್ದು ಅಲ್ಲದೆ ಆರ್ಘ್ಯ ಪದಾರ್ಥಗಳನ್ನು ಬೇರೆ ಕೊಟ್ಟಿರಾ? ಬಲು ಚೆನ್ನಾಯಿತು. ಈ ಯಾದವರು ರಾಜತ್ವಕ್ಕೆ ಅರ್ಹರೇ ಅಲ್ಲ. ಅದರಲ್ಲೂ ಈ ಹಳ್ಳಿಯ ಕಳ್ಳನಿಗೆ ಅಗ್ರ ಪೂಜೆಯನ್ನು ಮಾಡಿದಿರಾ? ನೀವು ಮಾಡಿದ ಯಾಗವು ನಿಷ್ಫಲವಾಯಿತು. ಈ ಅಗ್ರ ಪೂಜೆಯನ್ನು ತಿರಸ್ಕರಿಸಿದ ಮಹಾಪಾತಕಿ, ನಿನಗೆ ತಿರಸ್ಕಾರವಿರಲಿ. ನಿನ್ನ ತಲೆ ಮೇಲೆ ಯಾರನ್ನು ಮಹಾಪಾತಕಿ ಎನ್ನುವೆ? ರಾಜರಾಜರನ್ನು ಋಷಿಗಳನ್ನು ಬಿಟ್ಟು ಈ ದನ ಕಾಯುವ ಗೊಲ್ಲನನ್ನು ಪೂಜಿಸಿದ ನೀವು ಮಹಾಪಾತಕಿಗಳು. ಧರ್ಮ ಸೂಕ್ಷ್ಮವನ್ನು ಅರಿತವರೆಂದು ಹೇಳಿಕೊಳ್ಳುವ ಈ ಮುದಿಗೊಡ್ಡುಗಳೆಲ್ಲ ಮುಗ್ಧರಾಗಿ ಹೋದಿರಲ್ಲ. ಹೇಳುವೋ ಕಂಡೆ ಬಲ ಚೂರನೆಂದು ಬಲು ಮೆರಿವೆ ಕಂಡೆ ಬಲ ಚೂರನೆಂದು ಬಲು ಮೆರಿವೆ ಅದು ಮನೆ ಮುಂದಿನ ಪತನವು ಹರಿಯದೆ ಹರಿದು ಬೀಳುವ ನಿಮಿಷಾರ್ಧದಲ್ಲಿ ಹರಿದು ಬೀಳುವ ನಿಮಿಷಾರ್ಧದಲ್ಲಿ ನಿಲ್ಲಿಸು ನಿನ್ನಯ ಜಂಬವನ. ಒಬ್ಬರಿಗೆ ಹೆಸರಾಂತು ಮತ್ತೊಬ್ಬರಿಗೆ ಉದಯಿಸಿದ ಒಬ್ಬರಿಗೆ ಹೆಸರಾಂತು ಮತ್ತೊಬ್ಬರಿಗೆ ಉದಯಿಸಿದ ಇಬ್ಬಂದಿ ಮಗನಾದ ತಬ್ಬಲಿ ಮದುವೆ. ಪುರುಷತ್ವವಿಹೀನ ನಿನಗೆಲ್ಲಿಯ ಪೌರುಷ? ಮೂರ್ಖ! ಪುರುಷತ್ವವಿಹೀನ ನಿನಗೆಲ್ಲಿಯ ಪೌರುಷ? ವಾಕ್ಯ ಬರುವುದಿಲ್ಲಯೋ? ಮುಚ್ಚಬಾಯಿ ಮೂರ್ಖ! ಎಲ್ಲವೋ ಪಾರ್ಥ, ಶಿಶುಪಾಲ ಧನುರ್ವಿದ್ಯೆಯನ್ನು ಕಲಿತ ಮಾತ್ರಕ್ಕೆ ಲೋಕದ ವ್ಯವಹಾರದ ಜ್ಞಾನ ಹೇಗೆ ತಾನೇ ಬಂದಿತು? ಒಬ್ಬನಿಗೆ ಹುಟ್ಟಿ ಮತ್ತೊಬ್ಬನ ಎದುರು ಹೇಳಿಕೊಳ್ಳುವ ತಬ್ಬಲಿ ವಂಶದವನೇ. ಎಲ್ಲವೋ ಶಿಶುಪಾಲ ಮತಾಂಧ ಮೂರ್ಖ! ಒಬ್ಬ ಹೆಂಗಸನ್ನು 5 ಮಂದಿ ಮದುವೆಯಾಗಿರುವಾಗ ನಿಮಗೆ ಯಾವುದು ತಾನೇ ಹೇಯವಾಗಿ ಕಂಡಿತು? ಶಿಶುಪಾಲ, ಏಕೆ ಮಿತಿಮೀರಿ ಮಾತನಾಡುತ್ತಿರುವೆ? ಸಾಕು, ನಿಲ್ಲಿಸು. ಎಲ್ಲವೋ ಬಂಡ ಮುದುಕ, ಮದುವೆಯಾದರೆ ಹೆಂಡತಿಯ ಪೋಷಣೆಯ ಭಾರ ಮೇಲೆ ಬೀಳುವುದೆಂದು ಆಲೋಚಿಸಿ ಯಾರನ್ನು ಬದುಕಿಸುವುದಕ್ಕಾಗಿ ಮದುವೆಯಾಗದೆ ತುಂಡನೆಂದು ಹೆಸರು ಪಡೆದರು. ನಮ್ಮಂತಹ ವೀರಾಗ್ರಣಿಗಳಿಗೆ ವಿವೇಕ ಕಲಹ ತರುವೆಯಾ? ನಿನ್ನ ವಿವೇಕವು ನಿನ್ನಲ್ಲಿಯೇ ಇರಲಿ. ಇಲ್ಲವಾದರೆ ಈ ಲೋಕವೆಲ್ಲವೂ ನಿನ್ನಂತೆಯೇ ನಪುಂಸಕವಾದೀತು. ಈ ಸಭೆಯಲ್ಲಿ ಪರಶುವನಂತೆ ಪರಾಕ್ರಮಶಾಲಿಗಳಾದ ಎಷ್ಟೋ ಮಂದಿ ರಾಜರಿರುವಾಗ ಈ ದನ ಕಾಯುವ ಗೊಲ್ಲನಿಗೆ ಅಗ್ರ ಪೂಜೆಯನ್ನು ಮಾಡಿಸಿದೆಯಾ? ಎಂತಹ ವಿವೇಕ! ಇವನೇನು ವ್ಯಾಸರಾದಿಗಳಿಗಿಂತಲೂ ಹಿರಿಯನೋ, ಅಶ್ವತ್ಥಾಮಾದಿಗಳಿಗಿಂತಲೂ ಮಾನ್ಯನೋ? ಛೇ, ಯಾರಿಗೂ ತಿಳುವಳಿಕೆ ಇಲ್ಲವಾಯಿತು. ಎಲ್ಲವೋ ಬಡ ಮುದುಕರೇ, ಎಲ್ಲವೋ ಮುದಿ ಭೀಷ್ಮರೇ, ಎಲ್ಲವೋ ಮುದಿ ಭೀಷ್ಮರೇ, ಮಾರುದ್ದ ನಾಲಿಗೆ ಚಾಚಿ ನುಡಿಯುವ ನಿನ್ನ ನಾಲಿಗೆ ಸೀಳುವೆನು ಹದ ಮನೆ ಹೀಗಲೇ, ನಿನ್ನ ನಾಲಿಗೆ ಸೀಳುವೆನು ಹದ ಮನೆ ಹೀಗಲೇ, ಹೀಗಲೇ. ಎಲ್ಲವೋ ಮುದಿ ಭೀಷ್ಮರೇ, ತಂದೆಯ ಸುಖಕ್ಕಾಗಿ ಹೆಂಡತಿಯನ್ನು ಕೊಟ್ಟು ಬಲು ಬ್ರಹ್ಮಚಾರಿ ಎಂದು ಬಾಯಿ ಬಡಿದುಕೊಳ್ಳುವೆಯಾ? ವೃದ್ಧ ವಿಚಾರದವನೇ, ನಿನ್ನ ಆಟವೇನು ಈ ಶಿಶುಪಾಲ ದಂತವಕ್ರರ ಮುಂದೆ ನಡೆಯುವುದಿಲ್ಲ. ಜಾಗೃತೆಯಿಂದ ಯುದ್ಧಕ್ಕೆ ಸಿದ್ಧನಾಗು, ಇಲ್ಲವಾದರೆ ನಿನ್ನ ಗಡ್ಡವನ್ನು ಕಿತ್ತು ಈ ಬೆಂಕಿಗೆ ಹಾಕುವೆನು ಆದ ಮನೆ. ಎಲ್ಲವೋ ಪಾಂಡುವಾದಿಗಳೇ, ನಿಮ್ಮ ಯೋಗ್ಯತೆಗೆ ತಕ್ಕ ಕಾರ್ಯವನ್ನೇ ಮಾಡಿದಿರಿ. ನಿಮ್ಮ ಶೌರ್ಯಕ್ಕೂ ನಿಮ್ಮ ಗಾಂಭೀರ್ಯಕ್ಕೂ ನಿಮ್ಮ ಪರಿವರ್ತನೆಗೂ ಧಿಕ್ಕಾರ. ನಿಮ್ಮ
ನಿಮ್ಮ ವಂಶಕ್ಕೆ ತಿರಸ್ಕಾರ. ಇದೇ ಅಲ್ಲವೇ ನಿಮ್ಮ ಸಂಸ್ಕಾರ? ಎಲ್ಲವೋ ಮೂರ್ಖ ಶಿಶುಪಾಲು, ಎಲ್ಲವೋ ಶಿಖಾಂಡಿ. ಅನಾದೃಶ್ಯ ಗುಣಯುಕ್ತವಾದ ವಸ್ತುವನ್ನು ಹಲ್ಲಗೆಳೆಯುವ ನಿನ್ನ ನಾಲಿಗೆಯನ್ನು ಸೆಳಿ ಹಾಕುವೆನು. ಎಲ್ಲವೋ ಪಾರ್ಥ, ಎಲ್ಲವೋ ದಂತವಕ್ರ, ನಿಮ್ಮ ನೆಂಟನಾದ ಆ ಗೊಲ್ಲನಿಗೆ ಅಗ್ರ ಪೂಜೆಯನ್ನು ಮಾಡಿದಿರಿ. ಇನ್ನು ಅಪ್ಪನಿಗೆ ಸೀರೆಯನ್ನು ಉಡಿಸಿ ನಾಟ್ಯವಾಡಿಸಿರಿ. ಆಗ ನಮಗೆ ಪರಮಾನಂದ. ನಿಮ್ಮ ಯಾಗವನ್ನು ಈ ರಾಣಿವಾಸಕ್ಕೆಲ್ಲ ವಿಧ ವಿಧವಾದ ಹಾಡನ್ನು ಹಾಡಲು ನಾವು ಸಮಯವನ್ನು ಕಾದುಕೊಂಡು ಕುಳಿತಿರುತ್ತೇವೆ. ಜಾಗೃತೆಯಿಂದ ಯುದ್ಧಕ್ಕೆ ಸಿದ್ಧರಾಗಿರಿ. ನಿನ್ನ ನಾಲಿಗೆಯನ್ನು ಸೀಳುವೆನು ಹದಮನೆ ಜೋಕೆ. ಅರ್ಜುನ, ಓ ಮೂರ್ಖ ಶಿಶುಪಾಲ ಮದಾಂಧ, ಏನನ್ನು ಸೀಳುವೆ? ನಿನ್ನ ನಾಲಿಗೆಯನ್ನು ಸೀಳಿ ಭೂತಗಳಿಗೆ ಹಾಕುವೆ. ಸೀಳಲು ಇದು ಬಾಳೆಯ ನಾರಲ್ಲ. ಏ ಚಾರ, ನಿನ್ನ ಜೊತೆಗಾರ, ಅದಕ್ಕೆ ನಮ್ಮಂತವರಿಗೆ ತಿರಸ್ಕಾರ. ಇದೇ ಅಲ್ಲವೇ ಹುಡುಗರ ಸಮಾಚಾರ? ಎಲ್ಲವೋ ಕುತ್ತಿ ನಂದನ, ಧರ್ಮ ಧರ್ಮ ಎಂದು ಹಲ್ಲು ಕಿರಿವೆಯಲ್ಲ. ಏ ದನ ಕಾಯುವ ಗೊಲ್ಲನನ್ನು ಪೂಜಿಸುವುದು ಧರ್ಮವೋ? ಇವನೇನು ಬ್ರಾಹ್ಮಣನೇ, ಆಚಾರ್ಯನೇ, ಪೂಜ್ಯನೇ ಏನೆಂದು ಪೂಜಿಸಿದೆ? ನಿನ್ನ ನೆಚ್ಚಿನ ನೆಂಟನಾದರೆ ನಿನ್ನ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ನಿನಗೆ ಮನ ಬಂದಂತೆಲ್ಲ ಕುಣಿಸಬಹುದಾಗಿತ್ತು. ಅದನ್ನು ಬಿಟ್ಟು ನಮ್ಮ ಮುಂದೆ ಈ ಸ್ವೇಚ್ಛಾ ಪರಿವರ್ತನೆ ಏಕೆ? ಸುನೀತ, ಗೌರವ ಅಪೇಕ್ಷೆಯುಳ್ಳವನು ಗೌರವ ವಾಸ್ತವವನ್ನು ತಿಳಿಯುನು. ವಿದ್ಯಾ ಮೌನಿಯು ವಿದ್ಯಾವಂತನೆಂದು ತಿಳಿಯುವನು. ಯಾವುದೂ ಹರಿಯದ ನೀನು ಶ್ರೀಕೃಷ್ಣ ಪರಮಾತ್ಮನ ಅರ್ಹತೆಯನ್ನು ಹೇಗೆ ತಾನೇ ತಿಳಿಯುವೆ? ಪಿತಾಮಹ, ಈ ದುಷ್ಟನ ಮಾತುಗಳಿಂದ ಸುಟ್ಟು ಹೋಗುವ ಕಿವಿಗಳಿಗೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಗುಣ ವರ್ಣಮಂತ್ರವನ್ನು ಸವಿಯಲಕ್ಕಿತ್ತಲು ಯಾವುದೂ ಇಲ್ಲ. ಆಹಾ, ಎಂತಹ ಪರಾಕ್ರಮಿ! ಒಂದು ಗೂಳಿಯನ್ನು ಕೊಂದ ಮಾತ್ರಕ್ಕೆ ಏನಾಯಿತು? ಒಂದು ಹಕ್ಕಿಯನ್ನು, ಒಂದು ಹೆಂಗದನ್ನು ಕೊಲೆ ಮಾಡಿ ಒಂದು ಬಂಡೆಯನ್ನು ಮುರಿದ ಎಲ್ಲ ಪಾಂಡವರ ಹೊಗಳಬಂಟ ನೀಚ, ಎಲ್ಲ ಪಾಂಡವರ ಹೊಗಳಬಂಟ ನೀಚ ಕುಲದವನನ್ನು ಹೊಗಳುವೆಯಾ? ಕತ್ತಲೆಯನ್ನು ಬೆಳಕೆಂದು ಹೇಳುವ ನೀನು ಅದೆಂತಹ ಅವಿವೇಕಿ! ಎಲ್ಲವೋ ಶಿಶುಪಾಲ, ಹಿಂದಿಗೆ ನಿನ್ನ ಆಯಸ್ಸು ಮುಗಿಯಿತು ಅಂತ ತಿಳಿ. ಎಲ್ಲವೋ ತಿಳಿಗೇಡಿ, ಎಲ್ಲವೋ ಮದಾಂಧ, ಮೂರ್ಖ. ನನ್ನ ಆಯಸ್ಸನ್ನು ತೊಳೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಂದಿಗೆ ನೀನು ಅರ್ಜಿಸಿದ ಸುಕೃತವೆಲ್ಲ ತೊಳೆದು ಹೋಯಿತೆಂದು ತಿಳಿ. ಕೆಲವೋ ಶಿಶುಪಾಲ, ಓ! ಒಟ್ಟು ಬಾಯಿ ಒಟ್ಟನೆ ಜಪ್ಪ ಕೊಟ್ಟರೆ. ಏ ಶಿಶುಪಾಲ, ಒಟ್ಟು ಬಾಯಿ ಒಟ್ಟನೆ ಜಪ್ಪ ಕೊಟ್ಟರೆ. ಮೂರ್ಖನಿಗೆ ಬುದ್ಧಿ ನೂರು ಕಾಲು ಹೇಳಿದ್ರು ಬೋರ್ ಕಣ್ಣಿನ ಮೇಲೆ ಮೊದಲಿದಂತೆಯು ನಿನ್ನ ಆಯಾಸ ಮುಗಿದು ಹೋಯ್ತಂತ ತಿಳಿದುಕೋ. ಎಲ್ಲವೋ ಶಿಶುಪಾಲ, ಈಗಲೇ ನಿನ್ನನ್ನು ಸ್ವಲ್ಪ ನಿಲ್ಲು ನಿಲ್ಲು, ಸ್ವಲ್ಪ ನಿಲ್ಲು ನಿಲ್ಲು. ಕೃತಾಯುಗದಲ್ಲಿ ಹಿರಣ್ಯಕಶಿಪಾಗಿಯೂ ತ್ರೇತಾಯುಗದಲ್ಲಿ ರಾವಣನಾಗಿಯೂ ವಿಜೃಂಭಿಸುತ್ತಿರುವ ವೈಕುಂಠ ದ್ವಾರಪಾಲಕನೇ ಈ ಶಿಶುಪಾಲನು. ಇವನು ಹುಟ್ಟಿದಾಗ ಇವನಿಗೆ 3 ಕಣ್ಣುಗಳು 4 ಕೈಗಳಿದ್ದವು. ಕತ್ತೆಯಂತೆ ಕಿರುಚುತ್ತಿದ್ದನು. ಇವನ ತಾಯಿಯು ಇದೇನು ವಿಪರೀತವೆಂದು ಹೆದರಿ ಇವನನ್ನು ಹೊರಕ್ಕೆ ಬಿಸಾಡಬೇಕೆಂದು ಯೋಚಿಸುವಷ್ಟರಲ್ಲಿ ಯಾರ ಸ್ಪರ್ಶದಿಂದ ಇವನ ರೂಪವು ತೊಲಗುವುದೋ ಎಂದು ಮನೆಗೆ ಬಂದವರ ಕೈಗೆಲ್ಲ ಇವನನ್ನು ಕೊಡುತ್ತಿದ್ದಳು. ಒಂದು ದಿನ ಶ್ರೀಕೃಷ್ಣನು ಅಲ್ಲಿಗೆ ಹೋಗಲು ಶ್ರೀಕೃಷ್ಣ ಕೈಗೆ ಇವನನ್ನು ಕೊಟ್ಟಳು. ಸ್ವಾಮಿಯ ಸ್ಪರ್ಶದಿಂದ ಇವನ ವಿಕಾರವೆಲ್ಲವೂ ತೊಲಗಿ ಸೌಂದರ್ಯ ರೂಪ ಬಂದಿತು. ಈಕೆ ಇವನ ತಾಯಿಯು ಚಿಂತಿತಳಾಗಿ ಇವನ ಅನಂತ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಂಡಳು. ಸ್ವಾಮಿಯು ಅಭಯವನ್ನು ಕೊಟ್ಟಿರುವನು. ಅದಕ್ಕಾಗಿಯೇ ಈಗಲೂ ಇವನ ಶತ ಅಪರಾಧಗಳನ್ನು ಲೆಕ್ಕಿಸುತ್ತಲೇ ಕುಳಿತಿರುವ. ಆಡಗೂಳಜ್ಜಿಯ ಕಥೆಗಳೆಲ್ಲವೂ ಮುಗಿಯಿತೋ? ಓ ಬಂಡ ಮುದುಕ, ನಿನ್ನ ಆಡ ಕಥೆಗಳಿಂದ ಪಡ್ಡೆ ಹುಡುಗರನ್ನು ಭಯಗೊಳಿಸುತ್ತಿರುವೆಯಾ? ಕೃಷ್ಣನು ಕಾಲ ನಿರೀಕ್ಷೆಯಲ್ಲಿರುವನೋ? ಅದನ್ನು ನೀನು ತಿಳಿದವನೋ? ನಿನಗೆ ಇಷ್ಟು ವಯಸ್ಸಾದರೂ ವಿವೇಕ ಬರಲಿಲ್ಲ. ನಾಯಿಗೆ ನೆರೆ ಬಂದ ಮಾತ್ರಕ್ಕೆ ನಾಚಿಕೆ ಬಂದೀತೆ? ನಮೋ ಹೆಂಗಳ್ಳುಳ್ಳ ನಾರಿ ಚೋರ!
ಬಲ್ಲತೆಯರನ್ನೆಲ್ಲ ಮನೆ ಹಾಳು ಮಾಡಿದ ನೀನು ಮಾಡಿರುವ ಸಾಹಸಕ್ಕೆ ನಿನಗೆ ನಾಚಿಕೆ ಇಲ್ಲ. ಈಗ ಧರ್ಮರಾಯನು ಮಾಡಿದ ರಾಜಸೂಯ ಯಾಗವನ್ನು ನೋಡಿದೆ. ಈಗ ನಾನು ಮಾಡುವ ಯಜ್ಞವನ್ನು ನೋಡು. ಅದರಲ್ಲಿ ನಿನಗೆ ಕೊಡುವ ಅಗ್ರ ಪೂಜೆಯ ಮರ್ಯಾದೆಯನ್ನು ಸ್ವೀಕರಿಸು. ಇದು ಈ ನನ್ನ ಕೈಯಲ್ಲಿರುವ ಈ ವಜ್ರಮಯನಾದ ಗದೆಯಿಂದ ನಿನ್ನ ಬ್ರಹ್ಮಾಸ್ತ್ರದಿಂದ ಉಂಗುಷ್ಟದವರೆಗೂ ಅಗ್ರ ಪೂಜೆಯನ್ನು ಕೊಡಬಲ್ಲದು. ಇದೋ ಸ್ವೀಕರಿಸು. ಸುನೀತ, ನಿನ್ನ ಯಜ್ಞವನ್ನು ನಾನು ನೋಡತಕ್ಕವನಲ್ಲ, ನಿನ್ನ ಮರ್ಯಾದೆಯನ್ನು ನಾನು ಸ್ವೀಕರಿಸುವ ತಕ್ಕನಲ್ಲ. ನಿನಗೆ ನಾನೇ ಮರ್ಯಾದೆ ಮಾಡುವನು. ಎಲ್ಲವೋ ಪಶುಪಾಲಕ, ನೀನೇ ನನ್ನ ಯಾಗದ ಪಶು. ನಿನ್ನನ್ನು ಮನಸ್ವೇಚ್ಛೆಯಾಗಿ ಹೊಗಳುತ್ತಿರುವ ಭೀಷ್ಮನ ಮಾತುಗಳೇ ಪರಂಪರೆಯಾಗಿ ಉಜ್ವಲಿಸುತ್ತಿರುವ ಹೋಮಕುಂಡ, ಪಾಂಡವರ ದೇವೇ ರಕ್ತವು. ಎಲೈ ಪಾಂಡುನಂದನರೇ, ರಾಜಸೂಯ ಯಾಗವು ಸಾಂಗವಾಯಿತು. ನಾನೇ ಶ್ರೇಷ್ಠನೆಂದು ಒದರುತ್ತಿರುವ ಈ ರೋಗಿಗೆ ನಾನೇ ವೈದ್ಯನಾಗುವೆ. ಎಲೈ ಸುದರ್ಶನವೇ, ಈ ಮದೋನ್ಮತನಾದ ಶಿಶುಪಾಲನ ಶಿರಸ್ಸನ್ನು ಛೇದಿಸಿ ಜಾಗರೂಕನಾಗಿ ಹಿಂದಿರುಗು. ಎಲ್ಲವೋ ಮದಾಂಧನೆ, ಯಾಗದ ನೆಪದಿಂದ ಇಲ್ಲಿಗೆ ಕರೆಯಿಸಿ ಶಿಶುಪಾಲನನ್ನು ಮೋಸದಿಂದ ಕೊಲ್ಲಿಸಿದೆಯಾ? ಇದು ಈಗಲೇ ನಿನ್ನ ತಲೆಯನ್ನು ಚೆಂಡಾಡುವೆನು ಮನೆ. ಎಲ್ಲವೋ ದಂತವಕ್ರ, ನೀನು ಶಿಶುಪಾಲನನ್ನು ಅನುಸರಿಸು. ಅವನು ಹೋದ ಮಾರ್ಗವನ್ನೇ ಹುಡುಕಿಕೊಂಡು ಹೋಗು. ಎಲೈ ಸುದರ್ಶನವೇ, ಈ ದಂತವಕ್ರನ ಶಿರಸ್ಸನ್ನು ಛೇದಿಸಿ ಜಾಗರೂಕನಾಗಿ ಹಿಂದಿರುಗು. ಮೋಸ 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 ಮೋಸ. ಲೋಹಾಂಗ್ರಹತ್ತವಾಗಿ ಅವತರಿಸುವ ಪರಮಾತ್ಮನೇ, ನಿನಗೆ ಮಂಗಳವಾಗಲಿ. ಭಕ್ತ ಪರಾಧೀನನೇ, ನಿಮ್ಮ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದ ನಮ್ಮ ಜನಗನಿಗೆ ಇಂದ್ರಲೋಕ ವಾಸವನ್ನು ಅನುಗ್ರಹಿಸು. ಧರ್ಮನಂದನ, ಇಂದ್ರ ಲೋಕವಾಗಲಿ ದುಃಖವಾಗಲಿ ನನ್ನ ಇಚ್ಛಾನುಸಾರ ನೆರವೇರುವುದು ಎಂಬುದನ್ನು, ಆ ಭ್ರಮೆಯನ್ನು ನೀನು ಬಿಡು. ಅವರವರ ಕರ್ಮಾನುಸಾರ ಅವರವರ ಪುಣ್ಯವು ಲಭಿಸುವುದು. ಇನ್ನು ನಿನಗೆ ಮತ್ಯಾವ ಮನೋರಥವಿರುವುದು ಕೇಳು. ಪರಮಾತ್ಮ ಸದಾ ನನ್ನ ಹೃದಯದಲ್ಲಿ ನೆನೆಸಿರಬೇಕೆಂಬುದೇ ನನ್ನ ಮನೋರಥೆ. ಆಗಬಹುದು. ತಥಾಸ್ತು. ಕರ್ಪೂರ ನಾಡಿನ
ಪುಷ್ಪವನ್ನು ಧರಿಸಿ ಕರ್ಪೂರದಿಂದ ಬೆಳಗ್ಗೆ ಅಕ್ಷತೆಯನ್ನಿಟ್ಟು ಪುಷ್ಪವನ್ನು ಧರಿಸಿ ಕರ್ಪೂರದಿಂದ ಬೆಳಗ್ಗೆ ಶ್ರೀ ಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ತಿಮ್ಮರಾಯ ಸ್ವಾಮಿ ಪಾದಾರವಿಂದ ಗೋವಿಂದೋ ಆಂಜನೇಯ ವರದ ಗೋವಿಂದೋ ಶ್ರೀದೇವರ ಪಾದವೇ ಗತಿ ಗೋವಿಂದೋ ಶ್ರೀರಾಮ ಪ್ರಭು ಕಿ ಶ್ರೀಕೃಷ್ಣ ಪರಮಾತ್ಮ ಕಿ ಹರ ನಮ ಪಾರ್ವತಿ ಪದೇ ಗಣ ಭಾರತ ಭಾಗ್ಯ ವಿಧಾತ ಪಂಜಾಬರೆಂದು ಗುಜರಾತ ಮರಾಠ ದ್ರಾವಿಡ ಉತ್ತರ ಬಂಗ ಹಿಂದಲಿ ಮಾಚಲ ಯಮುನಾ ಗಂಗಾ ಉತ್ತಲ ಜಲಧಿ ತರಂಗ ಶುಭ ಶುಭ ನಾಮೇ ಜಾಗೆ ಕಬ ಶುಭ ಆಜಿತ ಮಾಗೆ ಸಾಗೆ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಪಾಪ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ बोलो भारत माता की बोलो भारत माता की बोलो भारत